ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರಂತೆ ಹಾವೇರಿಯಲ್ಲೂ ಕೂಡ ಸಿಲಿಂಡರ್ಗಳ ಸಮಸ್ಯೆ ಕೂಡ ಕೊರತೆ ಕೂಡ ಎದ್ದು ಕಾಣ್ತಾ ಇರುವಂಥದ್ದು. ಸದ್ಯಕ್ಕೆ ಮನೆಗಳಾಯಿತು, ಆಟೋಗಳ LPG ಆಯಿತು, ಈಗ ಗೂಡಂಗಡಿಗೂ ಇದಕ್ಕೆ ತಟ್ಟಿದೆ ಅಂತ ಹೇಳ್ಬೋದು ಬಿಸಿ. ದೃಶ್ಯ ನೋಡ್ತಿರೋ ಹಾಗೆ ಅಲ್ಲೊಂದು ಗೂಡಂಗಡಿ ಕಾಣ್ತಾ ಇದೆ. ಆ ಗೂಡಂಗಡಿ ಸದ್ಯಕ್ಕೆ ಇದೀಗ ಕೊನೆಯದಾಗಿ ಅಂದರೆ 4 ದಿನದ ಹಿಂದೆ ಸಿಕ್ಕಿತ್ತಂತೆ ಸಿಲಿಂಡ್ರು. ಹೀಗಾಗಿ ಸದ್ಯ ಆ ಹೋಟೆಲ್ ಓಪನ್ ಇದೆ. ಇವತ್ತು ಸಂಜೆ ಆದರೆ ಸಾಕು ಆ ಹೋಟೆಲ್ ಕೂಡ ನಾಳೆಗೆ ಬಂದ್ ಆಗುವಂಥದ್ದು. ಸಾಕಷ್ಟು ಸಾಲ ಶೂಲ ಮಾಡಿದ್ದೇವೆ. ಬೆಳಗಾದ್ರೆ ಸಾಕು ಫೈನಾನ್ಸ್ಗಳಿಗಿರ್ಬೋದು ಅಥವಾ ಕೈಗಳ ಇಸ್ಕೊಂಡಂಥ ಸಾಲಗಳಿಗೆ ಹಣ ಕೊಡಬೇಕು, ನಾವು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈಗಾಗಲೇ ಕಳೆದ 14-15 ದಿನಗಳಿಂದ ಸಿಲಿಂಡರ್ ಸಿಗದೆ ಮತ್ತೊಂದೊಂದು ಅಂಗಡಿ ಈಗ ಬಂದ್ ಆಗುವಂಥ ಸಂದರ್ಭ ಬಂದಿತ್ತು. ಅವು ಕೂಡ ಈಗ 15 ದಿನಗಳಿಂದ ಅಂಗಡಿಯನ್ನು ಬಂದ್ ಮಾಡಿದ್ದಾರೆ. ಕಾರಣ ಬೆಳಗ್ಗೆ ಸಾಕು ಸಂಜೆ ಅವ್ರಿಗೆ ಒಂದು 2 ರಿಂದ 3 ಸಾವಿರ ರೂಪಾಯಿ ಹಣ ಸಂಪಾದನೆ ಮಾಡ್ತಾಯಿದ್ರು. ಬಂದಂಥ ಹಣದಲ್ಲಿ ರೇಷನ್ ಅಂಗಡಿಗೆ ರೇಷನ್ ತಂದಿರ್ತಾರೆ, ಅದರ ಹಣವನ್ನು ಕೂಡ ಕೊಟ್ಟು ಅಂಗಡಿಯನ್ನು ನಡೆಸ್ತಾ ಇದ್ದರು. ಈಗ ಸದ್ಯಕ್ಕೆ ತಂದೆ ಮತ್ತು ತಾಯಿ ಮಗ 3 ಜನ ಕೂಡಿ ಈ ಅಂಗಡಿ ನಡೆಸ್ತಾ ಇದ್ದರು. ಸದ್ಯಕ್ಕೆ ಇವರಿಗೆ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಈ ಹೋಟೆಲನ್ನು ಬಂದ್ ಮಾಡುವಂಥ ಪ್ರಕ್ರಿಯೆ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ಸಾಮಗ್ರಿಗಳನ್ನ ಗೂಡಂಗಡಿಯಲ್ಲಿ ಹಾಕಿಬಿಟ್ಟು 14 ದಿನಗಳಿಂದ ಅಂಗಡಿಯನ್ನು ಬಂದ್ ಮಾಡಿದ್ರು. ಈ ಸಮಸ್ಯೆ ಅಂತ ಅವ್ರಿಗೆ ಕೇಳಿಸ್ತಾ ಹೋಗ್ತೀನಿ. ಬ್ರದರ್, ಏನಕ್ಕೆ ಬಂದ್ ಮಾಡಿರೋದು? ಎಷ್ಟು ದಿನ ಆಯಿತು ಬಂದ್ ಮಾಡಿ? ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಈಗ ಒಂದು 10-20 ದಿನ ಆಯ್ತು ರೀ ಅಂಗಡಿ ಬಂದ್ ಮಾಡಿ. ಎಷ್ಟು ಸಾಲ ಇದೆ? ಯಾವ ಥರ ಕಟ್ತಿದ್ರು? ಅದನ್ನ ಏನು ಮಾಡ್ತಿದ್ರಿ? ಸಾಲ ಇರ್ತಾವೆ ಸರ್, ತಿಂಗಳ ಕಟ್ತಿರ್ತಾವೆ, ನಡೀತಿರ್ತಾವೆ. ಈಗ ಬಂದಾದ್ರೆ ಸಮಸ್ಯೆ ಆಗೈತೆ ಸರ್. ಬಂದಾಗಿಂದ ಎಷ್ಟು ಏನು ಕೇಳಿದಾರೆ? ಬಂದು ದುಡ್ಡು ಕೊಟ್ಟವ್ರು ಏನಾದರೂ? ಕೇಳ್ತಾರೆ ಸರ್, ಕೊಡ್ತೇವೆ ಅಂತ ಹೇಳ್ತಾವ್ರಿ. ಈಗ ಹಂಗೆ ಬಂದ್ ಮಾಡೇವಿ ಅಂತ ಹೇಳಿವ್ರಿ. ಅದಕ್ಕೆ ಸಮಸ್ಯೆ ಆಗೈತೆ ಸರ್. ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತಾರೆ ಸರ್. ಅಲ್ಲಿ ಭೇಟಿಯಾಗಿ ಬಂದನು ಸರ್. ಹೋಗಿ ಅಲ್ಲಿ ನಮ್ಮ ಬುಕ್ ಅವೆಲ್ಲ ರಸೀಟಿ ಕೊಟ್ಟು ಬಂದನ್ರಿ ಅಲ್ಲಿ ಸರ್ ಸರ್ಗೆ. ಅವರು ಬರ್ತಾವಂತ ಹೇಳ್ತಾರೆ, ಕೊಡವಲ್ರಿ ಸರ್. ಜಾಸ್ತಿ ಬ್ಲ್ಯಾಕ್ನಾಗ ರೇಟ್ ಹೇಳತ್ತಾರೆ ರೀ. ಅವ್ರು ನಡಿಬೇಕಲ್ರಿ, ನಮ್ಗೆ ನಡೆಯೋದಲ್ರಿ. ಬ್ಲ್ಯಾಕಲ್ಲಿ ಏನು ಹೇಳ್ತಾರೆ ರೇಟು? ಬ್ಲ್ಯಾಕ್ನಲ್ಲಿ 3,500-4,000 ಹೇಳ್ತಾ ಇದ್ದಾರೆ ಸರ್. ಒಂದು ಕಡೆಗೆ ಇವರು ಇವರು ಸಾಲ ಶೂಲ ಮಾಡ್ಕೊಂಡು ಏನೋ ದುಡ್ಡು ಕೊಡಬೇಕಾಗಿತ್ತು. ಅದೆಲ್ಲದರ ಸಮಸ್ಯೆ ಕೂಡ ಒಂದು ಕಡೆ ಆದರೆ ಗೂಡಂಗಡಿ ಬಂದಾಗಿದೆ. ಸಿಲಿಂಡರ್ ಸಮಸ್ಯೆಯಿಂದಾಗಿಯೇ ಈ ಅಂಗಡಿ ಬಂದಾಗಿರುವಂಥದ್ದು ಅಂತ ಹೇಳುವಂಥ ಮಾತನ್ನು ಈ ಮಾಲೀಕ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಕೊಲ್ಲಿ ಕದನದ ಕಿಚ್ಚಿಗೆ ಬಡಪಾಯಿಗಳು ಕೂಡ ರಸ್ತೆಗೆ ಬಂದಿರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರಂತೆ ಹಾವೇರಿಯಲ್ಲೂ ಕೂಡ ಸಿಲಿಂಡರ್ಗಳ ಸಮಸ್ಯೆ ಕೂಡ ಕೊರತೆ ಕೂಡ ಎದ್ದು ಕಾಣ್ತಾ ಇರುವಂಥದ್ದು. ಸದ್ಯಕ್ಕೆ ಮನೆಗಳಾಯಿತು, ಆಟೋಗಳ LPG ಆಯಿತು, ಈಗ ಗೂಡಂಗಡಿಗೂ ಇದಕ್ಕೆ ತಟ್ಟಿದೆ ಅಂತ ಹೇಳ್ಬೋದು ಬಿಸಿ. ದೃಶ್ಯ ನೋಡ್ತಿರೋ ಹಾಗೆ ಅಲ್ಲೊಂದು ಗೂಡಂಗಡಿ ಕಾಣ್ತಾ ಇದೆ. ಆ ಗೂಡಂಗಡಿ ಸದ್ಯಕ್ಕೆ ಇದೀಗ ಕೊನೆಯದಾಗಿ ಅಂದರೆ 4 ದಿನದ ಹಿಂದೆ ಸಿಕ್ಕಿತ್ತಂತೆ ಸಿಲಿಂಡ್ರು. ಹೀಗಾಗಿ ಸದ್ಯ ಆ ಹೋಟೆಲ್ ಓಪನ್ ಇದೆ. ಇವತ್ತು ಸಂಜೆ ಆದರೆ ಸಾಕು ಆ ಹೋಟೆಲ್ ಕೂಡ ನಾಳೆಗೆ ಬಂದ್ ಆಗುವಂಥದ್ದು. ಸಾಕಷ್ಟು ಸಾಲ ಶೂಲ ಮಾಡಿದ್ದೇವೆ. ಬೆಳಗಾದ್ರೆ ಸಾಕು ಫೈನಾನ್ಸ್ಗಳಿಗಿರ್ಬೋದು ಅಥವಾ ಕೈಗಳ ಇಸ್ಕೊಂಡಂಥ ಸಾಲಗಳಿಗೆ ಹಣ ಕೊಡಬೇಕು, ನಾವು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈಗಾಗಲೇ ಕಳೆದ 14-15 ದಿನಗಳಿಂದ ಸಿಲಿಂಡರ್ ಸಿಗದೆ ಮತ್ತೊಂದೊಂದು ಅಂಗಡಿ ಈಗ ಬಂದ್ ಆಗುವಂಥ ಸಂದರ್ಭ ಬಂದಿತ್ತು. ಅವು ಕೂಡ ಈಗ 15 ದಿನಗಳಿಂದ ಅಂಗಡಿಯನ್ನು ಬಂದ್ ಮಾಡಿದ್ದಾರೆ. ಕಾರಣ ಬೆಳಗ್ಗೆ ಸಾಕು ಸಂಜೆ ಅವ್ರಿಗೆ ಒಂದು 2 ರಿಂದ 3 ಸಾವಿರ ರೂಪಾಯಿ ಹಣ ಸಂಪಾದನೆ ಮಾಡ್ತಾಯಿದ್ರು. ಬಂದಂಥ ಹಣದಲ್ಲಿ ರೇಷನ್ ಅಂಗಡಿಗೆ ರೇಷನ್ ತಂದಿರ್ತಾರೆ, ಅದರ ಹಣವನ್ನು ಕೂಡ ಕೊಟ್ಟು ಅಂಗಡಿಯನ್ನು ನಡೆಸ್ತಾ ಇದ್ದರು. ಈಗ ಸದ್ಯಕ್ಕೆ ತಂದೆ ಮತ್ತು ತಾಯಿ ಮಗ 3 ಜನ ಕೂಡಿ ಈ ಅಂಗಡಿ ನಡೆಸ್ತಾ ಇದ್ದರು. ಸದ್ಯಕ್ಕೆ ಇವರಿಗೆ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಈ ಹೋಟೆಲನ್ನು ಬಂದ್ ಮಾಡುವಂಥ ಪ್ರಕ್ರಿಯೆ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ಸಾಮಗ್ರಿಗಳನ್ನ ಗೂಡಂಗಡಿಯಲ್ಲಿ ಹಾಕಿಬಿಟ್ಟು 14 ದಿನಗಳಿಂದ ಅಂಗಡಿಯನ್ನು ಬಂದ್ ಮಾಡಿದ್ರು. ಈ ಸಮಸ್ಯೆ ಅಂತ ಅವ್ರಿಗೆ ಕೇಳಿಸ್ತಾ ಹೋಗ್ತೀನಿ. ಬ್ರದರ್, ಏನಕ್ಕೆ ಬಂದ್ ಮಾಡಿರೋದು? ಎಷ್ಟು ದಿನ ಆಯಿತು ಬಂದ್ ಮಾಡಿ? ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಈಗ ಒಂದು 10-20 ದಿನ ಆಯ್ತು ರೀ ಅಂಗಡಿ ಬಂದ್ ಮಾಡಿ. ಎಷ್ಟು ಸಾಲ ಇದೆ? ಯಾವ ಥರ ಕಟ್ತಿದ್ರು? ಅದನ್ನ ಏನು ಮಾಡ್ತಿದ್ರಿ? ಸಾಲ ಇರ್ತಾವೆ ಸರ್, ತಿಂಗಳ ಕಟ್ತಿರ್ತಾವೆ, ನಡೀತಿರ್ತಾವೆ. ಈಗ ಬಂದಾದ್ರೆ ಸಮಸ್ಯೆ ಆಗೈತೆ ಸರ್. ಬಂದಾಗಿಂದ ಎಷ್ಟು ಏನು ಕೇಳಿದಾರೆ? ಬಂದು ದುಡ್ಡು ಕೊಟ್ಟವ್ರು ಏನಾದರೂ? ಕೇಳ್ತಾರೆ ಸರ್, ಕೊಡ್ತೇವೆ ಅಂತ ಹೇಳ್ತಾವ್ರಿ. ಈಗ ಹಂಗೆ ಬಂದ್ ಮಾಡೇವಿ ಅಂತ ಹೇಳಿವ್ರಿ. ಅದಕ್ಕೆ ಸಮಸ್ಯೆ ಆಗೈತೆ ಸರ್. ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತಾರೆ ಸರ್. ಅಲ್ಲಿ ಭೇಟಿಯಾಗಿ ಬಂದನು ಸರ್. ಹೋಗಿ ಅಲ್ಲಿ ನಮ್ಮ ಬುಕ್ ಅವೆಲ್ಲ ರಸೀಟಿ ಕೊಟ್ಟು ಬಂದನ್ರಿ ಅಲ್ಲಿ ಸರ್ ಸರ್ಗೆ. ಅವರು ಬರ್ತಾವಂತ ಹೇಳ್ತಾರೆ, ಕೊಡವಲ್ರಿ ಸರ್. ಜಾಸ್ತಿ ಬ್ಲ್ಯಾಕ್ನಾಗ ರೇಟ್ ಹೇಳತ್ತಾರೆ ರೀ. ಅವ್ರು ನಡಿಬೇಕಲ್ರಿ, ನಮ್ಗೆ ನಡೆಯೋದಲ್ರಿ. ಬ್ಲ್ಯಾಕಲ್ಲಿ ಏನು ಹೇಳ್ತಾರೆ ರೇಟು? ಬ್ಲ್ಯಾಕ್ನಲ್ಲಿ 3,500-4,000 ಹೇಳ್ತಾ ಇದ್ದಾರೆ ಸರ್. ಒಂದು ಕಡೆಗೆ ಇವರು ಸಾಲ ಶೂಲ ಮಾಡ್ಕೊಂಡು ಏನೋ ದುಡ್ಡು ಕೊಡಬೇಕಾಗಿತ್ತು. ಅದೆಲ್ಲದರ ಸಮಸ್ಯೆ ಕೂಡ ಒಂದು ಕಡೆ ಆದರೆ ಗೂಡಂಗಡಿ ಬಂದಾಗಿದೆ. ಸಿಲಿಂಡರ್ ಸಮಸ್ಯೆಯಿಂದಾಗಿಯೇ ಈ ಅಂಗಡಿ ಬಂದಾಗಿರುವಂಥದ್ದು ಅಂತ ಹೇಳುವಂಥ ಮಾತನ್ನು ಈ ಮಾಲೀಕ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಕೊಲ್ಲಿ ಕದನದ ಕಿಚ್ಚಿಗೆ ಬಡಪಾಯಿಗಳು ಕೂಡ ರಸ್ತೆಗೆ ಬಂದಿರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರಂತೆ ಹಾವೇರಿಯಲ್ಲೂ ಕೂಡ ಸಿಲಿಂಡರ್ಗಳ ಸಮಸ್ಯೆ ಕೂಡ ಕೊರತೆ ಕೂಡ ಎದ್ದು ಕಾಣ್ತಾ ಇರುವಂಥದ್ದು. ಸದ್ಯಕ್ಕೆ ಮನೆಗಳಾಯಿತು, ಆಟೋಗಳ LPG ಆಯಿತು, ಈಗ ಗೂಡಂಗಡಿಗೂ ಇದಕ್ಕೆ ತಟ್ಟಿದೆ ಅಂತ ಹೇಳ್ಬೋದು ಬಿಸಿ. ದೃಶ್ಯ ನೋಡ್ತಿರೋ ಹಾಗೆ ಅಲ್ಲೊಂದು ಗೂಡಂಗಡಿ ಕಾಣ್ತಾ ಇದೆ. ಆ ಗೂಡಂಗಡಿ ಸದ್ಯಕ್ಕೆ ಇದೀಗ ಕೊನೆಯದಾಗಿ ಅಂದರೆ 4 ದಿನದ ಹಿಂದೆ ಸಿಕ್ಕಿತ್ತಂತೆ ಸಿಲಿಂಡ್ರು. ಹೀಗಾಗಿ ಸದ್ಯ ಆ ಹೋಟೆಲ್ ಓಪನ್ ಇದೆ. ಇವತ್ತು ಸಂಜೆ ಆದರೆ ಸಾಕು ಆ ಹೋಟೆಲ್ ಕೂಡ ನಾಳೆಗೆ ಬಂದ್ ಆಗುವಂಥದ್ದು. ಸಾಕಷ್ಟು ಸಾಲ ಶೂಲ ಮಾಡಿದ್ದೇವೆ. ಬೆಳಗಾದ್ರೆ ಸಾಕು ಫೈನಾನ್ಸ್ಗಳಿಗಿರ್ಬೋದು ಅಥವಾ ಕೈಗಳ ಇಸ್ಕೊಂಡಂಥ ಸಾಲಗಳಿಗೆ ಹಣ ಕೊಡಬೇಕು, ನಾವು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈಗಾಗಲೇ ಕಳೆದ 14-15 ದಿನಗಳಿಂದ ಸಿಲಿಂಡರ್ ಸಿಗದೆ ಮತ್ತೊಂದೊಂದು ಅಂಗಡಿ ಈಗ ಬಂದ್ ಆಗುವಂಥ ಸಂದರ್ಭ ಬಂದಿತ್ತು. ಅವು ಕೂಡ ಈಗ 15 ದಿನಗಳಿಂದ ಅಂಗಡಿಯನ್ನು ಬಂದ್ ಮಾಡಿದ್ದಾರೆ. ಕಾರಣ ಬೆಳಗ್ಗೆ ಸಾಕು ಸಂಜೆ ಅವ್ರಿಗೆ ಒಂದು 2 ರಿಂದ 3 ಸಾವಿರ ರೂಪಾಯಿ ಹಣ ಸಂಪಾದನೆ ಮಾಡ್ತಾಯಿದ್ರು.
ಬಂದಂಥ ಹಣದಲ್ಲಿ ರೇಷನ್ ಅಂಗಡಿಗೆ ರೇಷನ್ ತಂದಿರ್ತಾರೆ, ಅದರ ಹಣವನ್ನು ಕೂಡ ಕೊಟ್ಟು ಅಂಗಡಿಯನ್ನು ನಡೆಸ್ತಾ ಇದ್ದರು. ಈಗ ಸದ್ಯಕ್ಕೆ ತಂದೆ ಮತ್ತು ತಾಯಿ ಮಗ 3 ಜನ ಕೂಡಿ ಈ ಅಂಗಡಿ ನಡೆಸ್ತಾ ಇದ್ದರು. ಸದ್ಯಕ್ಕೆ ಇವರಿಗೆ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಈ ಹೋಟೆಲನ್ನು ಬಂದ್ ಮಾಡುವಂಥ ಪ್ರಕ್ರಿಯೆ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ಸಾಮಗ್ರಿಗಳನ್ನ ಗೂಡಂಗಡಿಯಲ್ಲಿ ಹಾಕಿಬಿಟ್ಟು 14 ದಿನಗಳಿಂದ ಅಂಗಡಿಯನ್ನು ಬಂದ್ ಮಾಡಿದ್ರು. ಈ ಸಮಸ್ಯೆ ಅಂತ ಅವ್ರಿಗೆ ಕೇಳಿಸ್ತಾ ಹೋಗ್ತೀನಿ. ಬ್ರದರ್, ಏನಕ್ಕೆ ಬಂದ್ ಮಾಡಿರೋದು, ಎಷ್ಟು ದಿನ ಆಯಿತು ಬಂದ್ ಮಾಡಿ? ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಈಗ ಒಂದು 10-20 ದಿನ ಆಯ್ತು ರೀ ಅಂಗಡಿ ಬಂದ್ ಮಾಡಿ. ಎಷ್ಟು ಸಾಲ ಇದೆ, ಯಾವ ಥರ ಕಟ್ತಿದ್ರು, ಅದನ್ನ ಏನು ಮಾಡ್ತಿದ್ರಿ? ಸಾಲ ಇರ್ತಾವೆ ಸರ್, ತಿಂಗಳ ಕಟ್ತಿರ್ತಾವೆ, ನಡೀತಿರ್ತಾವೆ. ಈಗ ಬಂದಾದ್ರೆ ಸಮಸ್ಯೆ ಆಗೈತೆ ಸರ್. ಬಂದಾಗಿಂದ ಎಷ್ಟು ಏನು ಕೇಳಿದಾರೆ, ಬಂದು ಒಟ್ಟು ದುಡ್ಡು ಕೊಟ್ಟವ್ರು ಏನಾದರೂ? ಕೇಳ್ತಾರೆ ಸರ, ಕೊಡ್ತೇವೆ ಅಂತ ಹೇಳ್ತವ್ರಿ. ಈಗ ಹಂಗೆ ಬಂದ್ ಮಾಡೇವಿ ಅಂತ ಹೇಳಿವ್ರಿ. ಅದಕ್ಕೆ ಸಮಸ್ಯೆ ಆಗೈತೆ ಸರ್. ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತಾರೆ ಸರ್. ಅಲ್ಲಿ ಭೇಟಿಯಾಗಿ ಬಂದನ್ ಸರ್. ಹೋಗಿ ಅಲ್ಲಿ ನಮ್ಮ ಬುಕ್ ಅವೆಲ್ಲ ರಸೀಟಿ ಕೊಟ್ಟು ಬಂದನ್ರಿ ಅಲ್ಲಿ ಸರ್ ಸರ್ಗೆ. ಅವರು ಬರ್ತಾವಂತ ಹೇಳ್ತಾರೆ ರೀ, ಕೊಡವಲ್ರಿ ಸರ್. ಜಾಸ್ತಿ ಬ್ಲ್ಯಾಕ್ನಾಗ ರೇಟ್ ಹೇಳತ್ತಾರೆ ರೀ. ಅವ್ರು ನಡಿಬೇಕಲ್ರಿ, ನಮ್ಗೆ ನಡೆಯೋದಲ್ರಿ. ಬ್ಲ್ಯಾಕಲ್ಲಿ ಏನು ಹೇಳ್ತಾರೆ ರೇಟು? ಬ್ಲ್ಯಾಕ್ನಲ್ಲಿ 3,500-4,000 ಹೇಳ್ತಾ ಇದ್ದಾರೆ ಸರ್. ಅಂದರೆ ಒಂದು ಕಡೆಗೆ ಇವರು ಸಾಲ ಸೂಲ ಮಾಡ್ಕೊಂಡು ಏನೋ ದುಡ್ಡು ಕೊಡಬೇಕಾಗಿತ್ತು. ಅದೆಲ್ಲದರ ಸಮಸ್ಯೆ ಕೂಡ ಒಂದು ಕಡೆ ಆದರೆ ಗೂಡಂಗಡಿ ಬಂದಾಗಿದೆ. ಸಿಲಿಂಡರ್ ಸಮಸ್ಯೆಯಿಂದಾಗಿಯೇ ಈ ಅಂಗಡಿ ಬಂದಾಗಿರುವಂಥದ್ದು ಅಂತ ಹೇಳುವಂಥ ಮಾತನ್ನು ಈ ಮಾಲೀಕ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಕೊಲ್ಲಿ ಕದನದ ಕಿಚ್ಚಿಗೆ ಬಡಪಾಯಿಗಳು ಕೂಡ ರಸ್ತೆಗೆ ಬಂದಿರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರಂತೆ ಹಾವೇರಿಯಲ್ಲೂ ಕೂಡ ಸಿಲಿಂಡರ್ಗಳ ಸಮಸ್ಯೆ ಕೂಡ ಕೊರತೆ ಕೂಡ ಎದ್ದು ಕಾಣ್ತಾ ಇರುವಂಥದ್ದು. ಸದ್ಯಕ್ಕೆ ಮನೆಗಳಾಯಿತು, ಆಟೋಗಳು, LPG ಆಯಿತು, ಈಗ ಗೂಡಂಗಡಿಗೂ ಇದಕ್ಕೆ ತಟ್ಟಿದೆ ಅಂತ ಹೇಳ್ಬೋದು. ಬಿಸಿ ದೃಶ್ಯ ನೋಡ್ತಿರೋ ಹಾಗೆ ಅಲ್ಲೊಂದು ಗೂಡಂಗಡಿ ಕಾಣ್ತಾ ಇದೆ. ಆ ಗೂಡಂಗಡಿ ಸದ್ಯಕ್ಕೆ ಇದೀಗ ಕೊನೆಯದಾಗಿ ಅಂದರೆ 4 ದಿನದ ಹಿಂದೆ ಸಿಕ್ಕಿತ್ತಂತೆ ಸಿಲಿಂಡ್ರು. ಹೀಗಾಗಿ ಸದ್ಯ ಆ ಹೋಟೆಲ್ ಓಪನ್ ಇದೆ. ಇವತ್ತು ಸಂಜೆ ಆದರೆ ಸಾಕು ಆ ಹೋಟೆಲ್ ಕೂಡ ನಾಳೆಗೆ ಬಂದ್ ಆಗುವಂಥದ್ದು. ಸಾಕಷ್ಟು ಸಾಲ ಶೂಲ ಮಾಡಿದ್ದೇವೆ. ಬೆಳಗಾವಿ ಸಾಕು ಫೈನಾನ್ಸ್ಗಳಿಗಿರ್ಬೋದು ಅಥವಾ ಕೈಗಳ ಇಸ್ಕೊಂಡಂಥ ಸಾಲಗಳಿಗೆ ಹಣ ಕೊಡಬೇಕು, ನಾವು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈಗಾಗಲೇ ಕಳೆದ 14-15 ದಿನಗಳಿಂದ ಸಿಲಿಂಡರ್ ಸಿಗದೆ ಮತ್ತೊಂದೊಂದು ಅಂಗಡಿ ಈಗ ಬಂದಾಗುವಂಥ ಸಂದರ್ಭ ಬಂದಿತ್ತು. ಅವರು ಕೂಡ ಈಗ 15 ದಿನಗಳಿಂದ ಅಂಗಡಿಯನ್ನು ಬಂದ್ ಮಾಡಿದ್ದಾರೆ. ಕಾರಣ ಬೆಳಗ್ಗೆ ಸಾಕು ಸಂಜೆ ಅವ್ರಿಗೆ ಒಂದು 2,000-3,000 ರೂಪಾಯಿ ಹಣ ಸಂಪಾದನೆ ಮಾಡ್ತಾಯಿದ್ರು. ಬಂದಂಥ ಹಣದಲ್ಲಿ ರೇಷನ್ ಅಂಗಡಿಗೆ ರೇಷನ್ ತಂದಿರ್ತಾರೆ, ಅದರ ಹಣವನ್ನು ಕೂಡ ಕೊಟ್ಟು ಅಂಗಡಿಯನ್ನು ನಡೆಸ್ತಾ ಇದ್ದರು. ಈಗ ಸದ್ಯಕ್ಕೆ ತಂದೆ ಮತ್ತು ತಾಯಿ ಮಗ 3 ಜನ ಕೂಡಿ ಈ ಅಂಗಡಿ ನಡೆಸ್ತಾ ಇದ್ದರು. ಸದ್ಯಕ್ಕೆ ಇವರಿಗೆ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಈ ಹೋಟೆಲನ್ನು ಬಂದ್ ಮಾಡುವಂಥ ಪ್ರಕ್ರಿಯೆ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ಸಾಮಗ್ರಿಗಳನ್ನ ಗೂಡಂಗಡಿಯಲ್ಲಿ ಹಾಕಿಬಿಟ್ಟು 14 ದಿನಗಳಿಂದ ಅಂಗಡಿಯನ್ನು ಬಂದ್ ಮಾಡಿದ್ರು. ಈ ಸಮಸ್ಯೆ ಅಂತ ಅವ್ರಿಗೆ ಕೇಳಿಸ್ತಾ ಹೋಗ್ತೀನಿ. ಬ್ರದರ್, ಏನಕ್ಕೆ ಬಂದ್ ಮಾಡಿರೋದು, ಎಷ್ಟು ದಿನ ಆಯಿತು ಬಂದ್ ಮಾಡಿ? ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಈಗ ಒಂದು 10-20 ದಿನ ಆಯ್ತು ರೀ ಅಂಗಡಿ ಬಂದ್ ಮಾಡಿ. ಎಷ್ಟು ಸಾಲ ಇದೆ, ಯಾವ ಥರ ಕಟ್ತಿದ್ರು, ಅದನ್ನ ಏನು ಮಾಡ್ತಿದ್ರಿ? ಸಾಲ ಇರ್ತಾವೆ ಸರ್, ತಿಂಗಳ ಕಟ್ತಿರ್ತಾವೆ, ನಡೀತಿರ್ತಾವೆ. ಈಗ ಬಂದಾದ್ರೆ ಸಮಸ್ಯೆ ಆಗೈತೆ ಸರ್. ಬಂದಾಗಿಂದ ಎಷ್ಟು ಏನು ಕೇಳಿದಾರೆ, ಬಂದು ಒಟ್ಟು ದುಡ್ಡು ಕೊಟ್ಟವ್ರು ಏನಾದರೂ? ಕೇಳ್ತಾರೆ ಸರ, ಕೊಡ್ತೇವೆ ಅಂತ ಹೇಳ್ತವ್ರಿ. ಈಗ ಹಂಗೆ ಬಂದ್ ಮಾಡೇವಿ ಅಂತ ಹೇಳಿವ್ರಿ. ಅದಕ್ಕೆ ಸಮಸ್ಯೆ ಆಗೈತೆ ಸರ್. ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತಾರೆ ಸರ್. ಅಲ್ಲಿ ಭೇಟಿಯಾಗಿ ಬಂದನ್ ಸರ್. ಹೋಗಿ ಅಲ್ಲಿ ನಮ್ಮ ಬುಕ್ ಅವೆಲ್ಲ ರಸೀಟಿ ಕೊಟ್ಟು ಬಂದನ್ರಿ ಅಲ್ಲಿ ಸರ್ ಸರ್ಗೆ. ಅವರು ಬರ್ತಾವಂತ ಹೇಳ್ತಾರೆ ರೀ, ಕೊಡವಲ್ರಿ ಸರ್. ಜಾಸ್ತಿ ಬ್ಲ್ಯಾಕ್ನಾಗ ರೇಟ್ ಹೇಳತ್ತಾರೆ ರೀ. ಅವ್ರು ನಡಿಬೇಕಲ್ರಿ, ನಮ್ಗೆ ನಡೆಯೋದಲ್ರಿ. ಬ್ಲ್ಯಾಕಲ್ಲಿ ಏನು ಹೇಳ್ತಾರೆ ರೇಟು? ಬ್ಲ್ಯಾಕ್ನಲ್ಲಿ 3,500-4,000 ಹೇಳ್ತಾ ಇದ್ದಾರೆ ಸರ್. ಅಂದರೆ ಒಂದು ಕಡೆಗೆ ಇವರು ಸಾಲ ಸೂಲ ಮಾಡ್ಕೊಂಡು ಏನೋ ದುಡ್ಡು ಕೊಡಬೇಕಾಗಿತ್ತು. ಅದೆಲ್ಲದರ ಸಮಸ್ಯೆ ಕೂಡ ಒಂದು ಕಡೆ ಆದರೆ ಗೂಡಂಗಡಿ ಬಂದಾಗಿದೆ. ಸಿಲಿಂಡರ್ ಸಮಸ್ಯೆಯಿಂದಾಗಿಯೇ ಈ ಅಂಗಡಿ ಬಂದಾಗಿರುವಂಥದ್ದು ಅಂತ ಹೇಳುವಂಥ ಮಾತನ್ನು ಈ ಮಾಲೀಕ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಕೊಲ್ಲಿ ಕದನದ ಕಿಚ್ಚಿಗೆ ಬಡಪಾಯಿಗಳು ಕೂಡ ರಸ್ತೆಗೆ ಬಂದಿರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.